ತುಮಕೂರಿನಲ್ಲಿ ಒಂದೇ ದಿನ ಎರಡು ಸಂಭ್ರಮ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ 100ನೇ ವಾರ ಪೂರೈಸಿರುವಂತಹದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆಗೆ ಶಾಸಕರ ಹುಟ್ಟುಹಬ್ಬ. ಎರಡು ವಿಶೇಷಗಳು ಒಂದೇ ದಿನ ಬಂದಿರೋದು ಕಾರ್ಯಕರ್ತರಲ್ಲೂ ಹುಮ್ಮಸ್ಸು ತಂದಿತ್ತು. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಬಳಿಕ ಜೆಡಿಎಸ್ ಶಾಸಕ ಸುರೇಶ್ ಬಾಬು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಜನರ ಸಮಸ್ಯೆಗಳನ್ನು ಆಲಿಸುವ ಜನಸ್ಪಂದನ ಕಾರ್ಯಕ್ರಮವನ್ನ ಆಯೋಜಿಸಿದ್ರು. ಪ್ರತಿ ಸೋಮವಾರ ನಡೆಯುತ್ತಿದ್ದ ಈ ಕಾರ್ಯಕ್ರಮ 100ನೇ ವಾರ ಪೂರೈಸಿದ್ದು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಚಿಕ್ಕನಾಯಕನಹಳ್ಳಿ ನಗರದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬೃಹತ್ ಜರ್ಮನ್ ಟೆಂಟ್ ಹಾಕಿ ಕ್ಷೇತ್ರದ ಜನರಿಗೆ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ತಲುಪಿಸಲಾಯಿತು. ಹಾಗೂ ಬೃಹತ್ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದ ಲಕ್ಷಾಂತರ ಜನ ಭಾಗಿಯಾಗಿದ್ರು. ರಸ್ತೆಗಳು, ಎಲ್ಲ ಮೂಲಭೂತ ಸೌಕರ್ಯಗಳು ಒಳ್ಳೆ ರೀತಿಯಲ್ಲಿ ಕೆಲಸಗಳು ಕ್ಷೇತ್ರದಲ್ಲಿ ನಡೀತಾ ಇದೆ. ಖಂಡಿತ ಮುಂದೆನೂ ಕೂಡ ಉತ್ತಮ ರೀತಿಯಲ್ಲಿ ಜನಗಳ ಸೇವೆ ಮಾಡಿಕೊಂಡು ಇವತ್ತು ಜನಗಳ ಒಂದು ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಈ ಜನಸ್ಪಂದನ ಮತ್ತೆ ಮನೆ ಬಾಗಿಲಿಗೆ ಮನೆ ಮಗ ಅಂತ ಕಾರ್ಯಕ್ರಮನ ಶಾಶ್ವತವಾಗಿ ಮುಂದುವರಿಸುವಂಥ ಕೆಲಸ ಮಾಡಿ ಜನಗಳ ಜನಗಳ ಸಮಸ್ಯೆ ಪರಿಹಾರವನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಇಷ್ಟು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೆಡಿಎಸ್ ಶಾಸಕ ಸಿಬಿ ಸುರೇಶ್ ಬಾಬು ಅವರ ಹುಟ್ಟುಹಬ್ಬ ಮತ್ತು ಜನಸ್ಪಂದನ 100ನೇ ವಾರದ ಆಚರಣೆ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿ ಚಾಲನೆ ಕೊಟ್ಟರು. ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಶಾಸಕ ಎಂಟಿ ಕೃಷ್ಣಪ್ಪ ಸೇರಿದಂತೆ ಜಿಲ್ಲೆಯ ಜೆಡಿಎಸ್ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಇದೇ ವೇಳೆ ಆದಿಚುಂಚನಗಿರಿ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಶ್ರೀ ಸತ್ಕೀರ್ತಿನಾಥ ಸ್ವಾಮೀಜಿ ಹಾಗೂ ವನಕಲ್ಲು ಮಠದ ಶ್ರೀ ಬಸವರಮಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಕೊಟ್ಟರು ಹಾಗೂ ಸುರೇಶ್ ಬಾಬು ಅವರಿಗೆ ಆಶೀರ್ವಾದ ಮಾಡಿದ್ರು. ಈಗ ನನಗೇನೆ ವೈಯಕ್ತಿಕವಾಗಿ 6 ತಿಂಗಳು ನಾನೇನು ಒತ್ತಾಡಿದ್ದೇನೆ ಅಂತಕ್ಕಂಥ ನನಗೆ ಗೊತ್ತು. ಭಾಳ ಜನ ಕುಮಾರಸ್ವಾಮಿ ಮುಗಿದೇ ಹೋಗಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಗಳು ಆಗಿದ್ದಾವೆ ರಾಜ್ಯದಲ್ಲಿ. 6 ತಿಂಗಳು ಏನು ಶ್ರಮ ಪಟ್ಟು ನನಗೆ ಆಗಿದೆ, ಅದರ ಅರಿವು ನನಗಿದೆ. ಅದರಿಂದ ನಿಮ್ಮ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು, ಯಾವುದೇ ರೀತಿಯ ಕುಟುಂಬದಲ್ಲಿ ಸಮಸ್ಯೆಗಳಾಗಬಾರ್ದು ಅಂತೇಳಿ ಈ ರೀತಿಯ ಕಾರ್ಯಕ್ರಮದ ಮುಖಾಂತರ ಸುರೇಶ್ ಬಾಬು ಅವರು ನಿಮ್ಮಗಳ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂತ ಒಬ್ಬ ಜನಪ್ರತಿನಿಧಿಯನ್ನು ನೀವು ಮರಿಬೇಡಿ ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮೆಲ್ಲರ ಮುಂದೆ ಇಟ್ಟು ನಿಮ್ಮೆಲ್ಲರಿಗೆ ಒಂದ್ಸಿನ 2 ಮಾತು ಮುಗಿಸ್ತೇನೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಚಿಕ್ಕನಾಯಕನಹಳ್ಳಿ ಚಿತ್ರದುರ್ಗ ರೈಲ್ವೆ ಮಾರ್ಗದ ಕುರಿತು ಮಾತನಾಡಿದರು. ಈಗಾಗಲೇ ಸರ್ವೆ ಕಾರ್ಯ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಯೋಜನೆಗೆ ವೇಗ ಕೊಡಲಾಗುವುದು ಅಂತ ತಿಳಿಸಿದರು. ಬಡವನ ತೊಂದರೆಗೆ ಬಡತನದ ರೇಖೆಯಲ್ಲಿರ್ತಕ್ಕಂಥ ಬಡವನಿಗೆ ಎಲ್ಲೋ ಒಂದು ಅಧಿಕಾರಿಗಳಿಂದ ಆಗ್ತಕ್ಕಂಥ ಕಿರುಕುಳವನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಮನೆ ಮನೆಯ ನಿಮ್ಮ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ವಿನೂತನವಾಗಿದೆ, ಎಲ್ಲರೂ ಕೂಡ ಮೆಚ್ಚತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಇಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನೀವೆಷ್ಟು ಕಾರಣೋ ಅಧಿಕಾರಿಗಳು ಕೂಡ ಕೈ ಜೋಡಿಸುವ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಚಿಕ್ಕನಾಯಕನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಶಾಸಕರ 100ನೇ ವಾರದ ಜನಸ್ಪಂದನ ಕಾರ್ಯಕ್ರಮ ಕ್ಷೇತ್ರದ ಜನರಿಗೆ ವಿವಿಧ ಸರ್ಕಾರಿ ಸವಲತ್ತುಗಳ ಜೊತೆಗೆ ಬಿಜಿಎಸ್ ಆಸ್ಪತ್ರೆ, ಜಯದೇವ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳ ನುರಿತ ವೈದ್ಯರಿಂದ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಯನ್ನ ನೀಡೋ ಮೂಲಕ ಕ್ಷೇತ್ರದ ಜನರಿಗೆ ವೈದ್ಯಕೀಯ ನೆರವು ನೀಡಲಾಯಿತು. ಹಾಗೂ ರಕ್ತದಾನ ಕಾರ್ಯಕ್ರಮವೂ ನಡೆದಿದ್ದು ಎಲ್ಲರೂ ಸ್ಮರಿಸುವಂತಹ ಕ್ಷಣಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು.